ತಾಯಿಯಂದಿರ ಮೀನ್ಸಾರು. ಬುಜ್ಜಿ ಗುಬ್ಬಚ್ಚಿ, ಚಿನ್ನುಕಾಗೆ, ಬನ್ನುಗಿಳಿ 3 ಜನ ಯಾವಾಗ್ಲೂ ತರ ಆಟ ಆಡೋದಕ್ಕೋಸ್ಕರ ಊರಿನ ಮಧ್ಯಕ್ಕೆ ಬಂದ್ರು. ಆ ದಿನ ವಾತಾವರಣ ತುಂಬಾನು ಚೆನ್ನಾಗಿತ್ತು. ಮಳೆ ಬರೋ ತರ ಇರೋದ್ರಿಂದ, ತಂಪಾದ ಗಾಳಿ ಬೀಸ್ತಾ ಇರೋದ್ರಿಂದ ತುಂಬಾ ತಣ್ಣಗೆ ಇತ್ತು. ಮಕ್ಕಳಿಗೆ ಚಳಿ ಆಗುವಾಗ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಆವಾಗ ಅವ್ರ 3 ಜನನು ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ರು. ಅಪ್ಪಪ್ಪಪ್ಪ, ಚಿನ್ನು, ಬನ್ನು, ಇವತ್ತು ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ? ತಂಪಾದ ಗಾಳಿ ಬೀಸ್ತಾ ಇದೆ, ತುಂಬಾನು ಪ್ರಶಾಂತವಾಗಿದೆ. ಇಂತಹ ತಂಪಾದ ಗಾಳಿ ಬೀಸುವಾಗ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ವಾ? ದಿನ ತರಕಾರಿ ಸಾರು, ಸೊಪ್ಪು ಸಾರು, ಹಣ್ಣು ತಿಂದು ತಿಂದು ನನಗೆ ನಾಲ್ಗೆ ಸತ್ತೋಯ್ತು. ಹೌದು ಬುಜ್ಜಿ, ನನಗೂ ಕೂಡ ಈ ಚಳಿ ಸಮಯದಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕಂತ ಅನಿಸ್ತಿದೆ. ಈ ಚಳಿಗೆ ಬಿಸಿ ಬಿಸಿಯಾಗಿ ಮೀನ್ ಸಾರು ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆಹಾಹಾಹಾ, ಮೀನ್ ಸಾರು ಅಂತ ಅಂದ್ಕೊಂಡ್ರೇನೆ ಬಾಯಲ್ಲಿ ಎಂಜಿಲ್ ಬರ್ತಾ ಇದೆ. ಬನ್ನು, ಮೀನ್ ಸಾರನ್ನ ನೆನಪು ಮಾಡಬೇಡ್ವೋ? ನಮ್ಮಮ್ಮ ಸರಿಯಾದ ಜಿಪುಣಿ. ಅವರು ತಿಂಗಳಿಗೆ ಒಂದ್ಸಲ ಮಾತ್ರ ನಾನ್ ವೆಜ್ ಮಾಡೋದು. ನನಗಂತೂ ಮೀನ್ ಸಾರು ಅಂದರೆ ತುಂಬಾ ಇಷ್ಟ. ಇವತ್ತು ಹೇಗಾದರೂ ಮಾಡಿ ಅಮ್ಮಂದ್ರ ಹತ್ರ ಕೇಳಿ ಮೀನ್ ಸಾರನ್ನ ಮಾಡಿ ತಿನ್ಬೇಕು ಅಲ್ವೇನೋ? ಯಾಕೋ ಅಷ್ಟು ಬೇಜಾರು ಮಾಡ್ಕೊಳ್ತೀಯಾ? ಬಾ, ಇವಾಗಲೇ ಮನೆಗೆ ಹೋಗೋಣ. ನಮಗೆ ಈ ಚಳಿಗೆ ಮೀನ್ ಸಾರು ತಿನ್ಬೇಕು ಅನ್ಸೋ ಥರ ತಾಯಿಯಂದ್ರಿಗೂ ಕೂಡ ಅನಿಸ್ತಾ ಇರ್ಬೋದಲ್ವಾ? ನಾನು ಮೊದಲು ನಮ್ಮ ಮನೆಗೆ ಹೋಗ್ತೀನಿ. ನಮ್ಮಮ್ಮ ಟುನಿ ಹತ್ರ ನನಗೆ ಮೀನ್ ಸಾರು ಮಾಡಿಕೊಡು ಅಂತೀನಿ. ಬನ್ನು ಚೋಟು ಅತ್ತೆ ಹತ್ರ ಹೋಗಿ ಕೇಳಿ. ಚಿನ್ನು, ನೀನು ಕೂಡ ಚಿಚ್ಚು ಅತ್ತೆ ಹತ್ರ ಹೋಗಿ ಕೇಳೋ. ಹಾಗೆ ಮಕ್ಕಳು 3 ಜನ ಮೀನ್ ಸಾರು ಕೇಳೋಣ ಅಂತ ಹೇಳಿ ಅಲ್ಲಿಂದ ಮನೆಗೆ ಹೊರಟ್ರು. ಮೊದಲು ಅವರೆಲ್ಲರೂ ಹೋಗಿದ್ದು ಟುನಿ ಮನೆಗೆ. ಆವಾಗ ಟುನಿ ಮನೆಯಲ್ಲಿ ಸುಮಾರು ಕೆಲಸ ಇತ್ತು, ಎಲ್ಲ ಕೆಲಸನೂ ಮಾಡ್ತಾ ಇದ್ಲು. ಅಮ್ಮ, ಓ ಅಮ್ಮ, ಇವತ್ತು ನಿನ್ನಿಂದ ನನ್ಗೊಂದು ಸಹಾಯ ಆಗ್ಬೇಕಿತ್ತು. ಹೊರಗಡೆ ವಾತಾವರಣ ನೋಡಿದ್ಯಾ? ಎಷ್ಟು ತಂಪಾಗಿ ಗಾಳಿ ಬೀಸ್ತಾ ಇದೆ ಅಲ್ವಾ? ಈ ತಂಪಾದ ಗಾಳಿಗೆ ಬಿಸಿ ಬಿಸಿ ಮೀನ್ ಸಾರು ತಿನ್ಬೇಕು ಅಂತ ನಮಗ ಆಸೆ ಆಗ್ತಾ ಇದೆ. ನನಗೋಸ್ಕರ, ಬನ್ನಗೋಸ್ಕರ, ಚಿನ್ನಗೋಸ್ಕರ ಇವತ್ತು ನೀನು ಮೀನ್ ಸಾರು ಮಾಡಿ ಕೊಡ್ತೀಯಾ? ಆವಾಗ ಟುನಿ ಸ್ವಲ್ಪ ಕೋಪದಿಂದ, ಏನೋ ನಿಮಗೋಸ್ಕರ ಮೀನ್ ಸಾರು ಮಾಡಿ ಕೊಡ್ಬೇಕಾ? ಮನೇಲಿ ಎಷ್ಟು ಕೆಲಸ ಇದೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳಲ್ವಾ? ಇವಾಗ ನಿಮಗೋಸ್ಕರ ನಾನು ಮಾರ್ಕೆಟ್ಗೆ ಹೋಗಿ ಮೀನ್ ತಗೊಂಡು ಬಂದು ಅದನ್ನು ತೊಳೆದು ಸಾರು ಮಾಡಿ, ಹಬ್ಬಬ್ಬಬ್ಬಬ್ಬ, ಅದು ತುಂಬ ಕಷ್ಟ. ಇವತ್ತು ಬೇಳೆ ಸಾರು ಮಾಡಿಟ್ಟಿದ್ದೀನಿ, ತಿನ್ನಿ. ಮೀನ್ ಸಾರು ಇನ್ನು ಯಾವಾಗಲಾದರೂ ಒಂದಿನ ಮಾಡಿಕೊಡ್ತೀನಿ. ನನ್ನಿಂದ ಪುನಃ ಪುನಃ ಅಡುಗೆ ಮಾಡೋಕ್ಕಾಗಲ್ಲ. ಬೇಳೆ ಸಾರು ಮಾತ್ರ ಇದೆ, ತಿನ್ಬಿಟ್ಟೋಗಿ. ಆವಾಗ ಬುಜ್ಜಿ, ಅಮ್ಮ ಪ್ಲೀಸ್ ಅಮ್ಮ, ಇದೊಂದೇ ಸಲ ಅಲ್ವಾ ಮಾಡಿಕೊಡಕ್ಕೆ ಹೇಳ್ತಿರೋದು, ಮಾಡಿ ಕೊಡ್ಬೋದಲ್ವಮ್ಮ? ಬುಜ್ಜಿ, ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ಬೇಳೆ ಸಾರು ಮಾಡಿಟ್ಟಿದ್ದೀನಿ, ಅದ್ರಲ್ಲಿ ತಿನ್ನೋದಾದ್ರೆ ತಿನ್ನೋ, ಇಲ್ಲ ಅಂದ್ರೆ ನೀನು ಹಸುವಿಂದಾನೇ ಇದ್ಕೋ. ಅದನ್ನು ಬಿಟ್ಬಿಟ್ಟು ನನ್ನ ಹತ್ರ ಮಾತ್ರ ಮೀನ್ ಸಾರು ಕೇಳಬಾರ್ದು. ಬುಜ್ಜಿಗೆ ತುಂಬಾನು ಮನಸ್ಸಿಗೆ ಕಷ್ಟ ಆಯ್ತು. ಅವರೆಲ್ಲರೂ ಹೊರಗಡೆ ಬಂದ್ರು. ಆಮೇಲೆ ಅವರೆಲ್ಲರೂ ಅಲ್ಲಿಂದ ಚೋಟು ಅಂಗಡಿಗೆ ಹೋದ್ರು. ಆವಾಗಲೇ ಚೋಟು ಅಂಗಡಿಯಲ್ಲಿ ಎಲ್ಲ ಸಾಮಾನುಗಳನ್ನ ತೆಗೆದು ರ್ಯಾಕಲ್ಲಿ ಇಡ್ತಾ ಇದ್ಲು. ಅಮ್ಮ, ಟುನಿ ಅತ್ತೆ ಹತ್ರ ಹೋಗಿ ಇವತ್ತು ಮೀನ್ ಸಾರು ಮಾಡಿಕೊಡಿ ಅಂತ ಕೇಳಿದ್ವಿ. ಅವ್ರಿಗೆ ಮನೇಲಿ ತುಂಬ ಕೆಲಸ ಇದೆ, ನನ್ನಿಂದ ಇವತ್ತು ಮಾಡಿಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನಮ್ಮ 3 ಜನಕ್ಕೂ ಮೀನ್ ಸಾರು ತಿನ್ಬೇಕಂತ ಆಸೆ ಆಗ್ತಿದೆ. ನೀನಾದರೂ ಇವತ್ತು ನಮಗೆ ಮಾಡಿಕೊಡ್ತೀಯಾ ಅಮ್ಮ? ಬನ್ನು, ನಾನು ಮಾತ್ರ ಏನು ಸುಮ್ಮನೆ ಕೂತ್ಕೊಂಡಿದ್ದೀನಾ? ಟುನಿಗೆ ಮನೆ ಕೆಲಸ ಮಾತ್ರ, ನನಗೆ ಮನೆ ಕೆಲಸ, ಅಂಗಡಿ ಕೆಲಸ ಎಲ್ಲಾನು ಇದೆ. ನಾನೇ ಇವತ್ತು ಅಡುಗೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮಹಿ ಅಜ್ಜಿ ಹತ್ರ ಹೇಳಿ ಏನಾದರೂ ಅವ್ರು ಸಾರು ಮಾಡಿಟ್ಟಿದ್ರೆ ತಗೊಂಡು ಬಂದು ಅನ್ನ ಮಾತ್ರ ಮಾಡ್ಕೊಂಡು ತಿನ್ನಬೇಕು ಅಂತ ಇದ್ದೀನಿ. ಇವತ್ತು ಮೀನ್ ಸಾರು ಮಾಡಿ ಕೊಡೋಕ್ಕಾಗಲ್ಲ, ನೀನು ಬೇರೆ ಏನಾದರೂ ಕೇಳೋ. ಅಲ್ಲ ಅಮ್ಮ, ನಾವು 3 ಜನ ಆಸೆ ಪಟ್ಟು ಕೇಳ್ತಾ ಇದ್ದೀವಿ ಅಲ್ವಾ, ನಮಗೋಸ್ಕರ ಮೀನ್ ಸಾರು ಮಾಡಿ ಕೊಡಬಾರ್ದಾ? ಬಾಯಿ ಮುಚ್ಕೊಂಡಿದ್ರೆ ಸರಿ. ಇವಾಗ ನಿನಗೋಸ್ಕರ ಅಂಗಡಿ ಮುಚ್ಚಿಬಿಟ್ಟು ವ್ಯಾಪಾರನ ಹಾಳು ಮಾಡ್ಕೊಂಡು ಹೋಗಿ ಮೀನ್ ಸಾರು ಮಾಡಬೇಕಾ? ಹೋಗಿ ಆಟಾಡೋಗೋ. ಹಾಗೆ ಚೋಟು ಹೇಳಿದನ್ನ ಕೇಳಿ ಬನ್ನುಗೆ ತುಂಬಾನು ಬೇಜಾರಾಯ್ತು. 3 ಜನನು ಬೇರೆ ದಾರಿ ಇಲ್ಲದೆ ಕೊನೆಗೆ ಚಿಚುಕಾಗೆಯ ಮನೆಗೆ ಹೋದ್ರು. ಆವಾಗ ಚಿಚುಕಾಗೆ ಮನೆ ಹೊರಗಡೆ ವರಾಂಡದಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ನ ಓದ್ತಾ ಇದ್ಲು. ಅಮ್ಮ, ಟುನಿ ಅತ್ತೆ ಚೋಟು ಅತ್ತೆ ಹತ್ರ ಹೋಗಿ ಮೀನ್ ಸಾರು ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವ್ರೋಗೆ ಕೆಲಸ ಇದೆ ಅಂತೆ, ತುಂಬ ಬಿಸಿಯಾಗಿದ್ದಾರೆ ಅಂತೆ. ನೀನಾದರೂ ನಮಗೋಸ್ಕರ ಇವತ್ತು ಮೀನ್ ಸಾರು ಮಾಡಿಕೊಡ್ತೀಯಾ ಅಮ್ಮ? ಆವಾಗ ಚಿಚು ಕೋಪದಿಂದ, ಏನೋ ಮೀನ್ ಸಾರು ಮಾಡಿಕೊಡ್ಬೇಕಾ? ಮಾರ್ಕೆಟಲ್ಲಿ 1 kg ಮೀನಿಗೆ ರೇಟ್ ಎಷ್ಟು ಅಂತ ಗೊತ್ತಾ? 1 kgಗೆ 400 ರೂಪಾಯಿ, 800 ರೂಪಾಯಿ ಅಂತಿದ್ದಾರೆ. ಮೀನ್ ಸಾರಿಗೆ ಮೀನು ಮಾತ್ರ ಅಲ್ಲ, ಅದಕ್ಕೆ ಏನೇನು ಮಸಾಲೆ ಬೇಕೋ ಎಲ್ಲನೂ ತಗೊಳ್ಬೇಕು. ಅದಕ್ಕೆ ಹಣ ಬೇರೆ ತುಂಬ ಖರ್ಚಾಗುತ್ತೆ. ನನ್ನಿಂದ ಅಷ್ಟು ಹಣ ಖರ್ಚು ಮಾಡಿ ಮೀನ್ ಸಾರು ಮಾಡಿಕೊಡೋಕ್ಕಾಗಲ್ಲ. ಅಮ್ಮ, ಏನಮ್ಮ, ವಾತಾವರಣ ಚೆನ್ನಾಗಿದೆ ಅಂತ ತಾನೇ ನಾನು ಮೀನ್ ಸಾರು ಬೇಕು ಅಂತ ಕೇಳೋದು? ಯಾವಾಗ ನೋಡಿದ್ರೂ ಹಣ ಖರ್ಚಾಗುತ್ತೆ ಅಂತ ಇದೇ ರೀತಿ ಹೇಳ್ತಾ ಇದ್ದೆ ನೀನು. ವಾತಾವರಣ ಚೆನ್ನಾಗಿದ್ರೆ ಹೋಗಿ ಹಸಿ ಹುಲ್ಲನ್ನು ತಿನ್ನು, ಮೀನ್ ಸಾರಿ ತಿನ್ಬೇಕಾ ಏನೋ? ಬೆಳಗ್ಗೆನೆ ಹೀರೆಕಾಯಿ ಸಾಂಬಾರು ಮಾಡಿಟ್ಟಿದ್ದೀನಿ, ಅದೆಲ್ಲ ವೇಸ್ಟ್ ಆಗುತ್ತೆ. ಅದು ತಿನ್ನೋದ್ರಾದ್ರೆ ತಿನ್ನೋ, ಇಲ್ಲ ಅಂದ್ರೆ ಹೋಗು. ಸುಮ್ಮನೆ ನನ್ನ ತಲೆ ತಿನ್ಬೇಡ.
ಹಾಗೆ ತಾಯಿಯಂದ್ರು 3 ಜನ ಕೂಡ ಏನು ಮಾಡಿಕೊಡಲ್ಲ ಅಂತ ಹೇಳಿದಕ್ಕೆ ಮಕ್ಕಳಿಗೆ ತುಂಬಾನು ಬೇಜಾರಾಯಿತು. ಅವರು ಎಲ್ರು ಕೂಡ ಅದೇ ಬೇಜಾರಿಂದ ಮನೆಯಿಂದ ಹೊರಗಡೆ ಬಂದು ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡು ಮೀನ್ಸಾರು ಸಿಕ್ಕಿಲ್ವಲ್ಲ ಅಂತ ತುಂಬಾನು ಬೇಜಾರ್ ಮಾಡ್ಕೊಂಡು ಮಾತಾಡ್ತಿದ್ರು. ನೋಡಿದ್ರೇನು, ನಾವು ಎಲ್ಲರ ಹತ್ರ ಹೋಗಿ ಕೇಳಿದ್ರು ಕೂಡ ಎಲ್ರೂ ಕೆಲ್ಸ ಇದೆ, ಹುಷಾರಿಲ್ಲ, ವ್ಯಾಪಾರ ಇದೆ, ಹಣ ಖರ್ಚಾಗುತ್ತೆ ಅಂತ ಹೇಳಿ ಯಾರು ನಮ್ಗೆ ಮೀನ್ಸಾರು ಮಾಡಿ ಕೊಡ್ಲೇ ಇಲ್ಲ. ಇವತ್ ನಮ್ಗೆ ಮೀನ್ಸಾರಿ ಇಲ್ಲ ಅಂದ್ರೆ ಆಮೇಲೆ ನಾವು ಹಸುವಿಂದಾನೇ ಇರ್ಬೇಕಷ್ಟೇ. ನನ್ಗೂ ಕೂಡ ನಮ್ಮ ಅಮ್ಮನ ಮನೆಗೆ ಹೋಗಕ್ ಇಷ್ಟನೇ ಇಲ್ಲ ಬುಜ್ಜಿ. ಯಾಕಂದ್ರೆ ಯಾವಾಗ ನೋಡಿದ್ರು ಕೆಲ್ಸ ವ್ಯಾಪಾರ ವ್ಯಾಪಾರ ಅಂತಾರೆ ಹೊರತು ಒಂದ್ಸಲ ಕೂಡ ನನ್ನ ಆಸೆಗೋಸ್ಕರ ಅವ್ರು ಯೋಚನೆ ಮಾಡೋದೇ ಇಲ್ಲ. ನಮ್ಮಮ್ಮನ ಬಗ್ಗೆ ನಾನು ಹೇಳೋದೇ ಬೇಡ, ಯಾವಾಗ್ಲೂ ಹಣ ಖರ್ಚಾಗುತ್ತೆ ಅಂತ ನನಗೇನು ಮಾಡಿಕೊಡಲ್ಲ. ಇವತ್ತು ಕೂಡ ಅದೇ ರೀತಿ ನಾನು ಕೇಳಿದನ ಮಾಡಿಕೊಡ್ಲಿಲ್ಲ. ಹಾಗೆ ಮಕ್ಕಳು 3 ಜನ ಬೇಜಾರ್ ಮಾಡ್ಕೊಳ್ತಾ ಇದ್ದ ಆ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ಲೂಸಿ ಪಾರಿವಾಳ ಹಾಗೂ ಮಹಿ ಹದ್ದು ಇಬ್ರು ಹಾರ್ತಾ ಬರ್ತಾ ಇದ್ರು. ಅವ್ರು ಕೆಳಗಡೆ ನೋಡಿದಾಗ ಮಕ್ಕಳು 3 ಜನ ಕೂಡ ತುಂಬಾನೇ ಬೇಜಾರಿಲಿರೋ ತರ ಅವ್ರಿಗೆ ಅನಿಸ್ತು. ಏನಾಯ್ತು ಅಂತ ಕೇಳೋದಕ್ಕೋಸ್ಕರ ಅವರು ಕೆಳಗಡೆ ಇಳಿದು ಬಂದ್ರು. ಅರೆ ಬುಜ್ಜಿ, ಬನ್ನೋ, ಚಿನ್ನೋ, ಏನಪ್ಪ ಆಯ್ತು? ಯಾಕೆಲ್ರು ತುಂಬಾ ಬೇಜಾರಿಂದ ಕೂತ್ಕೊಂಡಿದೀರಾ? ಕಣ್ಣಲ್ಲಿ ಕಣ್ಣೀರ್ ಬೇರೆ ಇದೆ, ಯಾಕೆ? ಯಾರಾದ್ರೂ ನಿಮ್ಮನ್ನ ಹೊಡೆದ್ರಾ? ಅದೇ ಮತ್ತೆ, ಕಣ್ಣೆಲ್ಲ ಕೆಂಪಾಗಿದೆ, ಕಣ್ಣೊಳಗಡೆ ನೀರು ಹಾಗೇನೆ ಇದೆ, ಯಾಕಪ್ಪ? ಏನಾಯ್ತು ನಿಮ್ಗೆ? ಬುಜ್ಜಿ ಕಣ್ಣೀರನ್ನ ಒರೆಸ್ಕೊಂಡು, ಅದು ಮಹಿ ಅಜ್ಜಿ, ಲೂಸಿ ಆಂಟಿ, ಇವತ್ತು ವಾತಾವರಣ ಚೆನ್ನಾಗಿದೆ ಅಂತ ಮೀನ್ ಸಾರು ಮಾಡಿ ಕೊಡಕ್ಕೆ ನಾನು ಅಮ್ಮನ ಹತ್ರ, ಅತ್ತೆ ಹತ್ರ, ಎಲ್ಲರ ಹತ್ರ ಕೇಳಿದ್ವಿ. ಆದ್ರೆ ಯಾರು ಮಾಡಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರ, ಅದಕ್ಕೆ ನಾವು ಕೂತ್ಕೊಂಡು ಅಳ್ತಾ ಇದ್ದೀವಿ. ಹೌದಜ್ಜಿ, ನಮ್ಮ ಅಮ್ಮ ವ್ಯಾಪಾರದಲ್ಲಿ ಬಿಸಿ, ಟುನಿ ಅತ್ತೆಗೆ ಮನೆ ಕೆಲಸ ಇದೆ ಅಂತೆ, ಹಾಗೇನೆ ಚಿಚ್ಚು ಅತ್ತೆಗೆ ಅವ್ರಿಗೆ ಹಣ ಖರ್ಚು ಮಾಡಕ್ಕೆ ಇಷ್ಟ ಇಲ್ಲ ಅಂತೆ. ಅದಕ್ಕೆ ನಾವು ಅಷ್ಟು ಆಸೆ ಪಟ್ಟು ಕೇಳಿದ್ರು ಕೂಡ ಅವರು ಮೀನ್ ಸಾರು ಮಾಡಿ ಕೊಡಲ್ಲ ಅಂತ ನಮ್ಮ ಹತ್ರ ಹೇಳ್ಬಿಟ್ರು ಗೊತ್ತಾ. ಮತ್ತೆ ಅಳು ಬರಲ್ವಾ? ಆವಾಗ ಮಹಿ, ಓ ಮೀನ್ ಸಾರು ಮಾಡಿ ಕೊಡಲ್ಲ ಅಂತ ತಾಯಿ ಅಂದ್ರೆ ಹೇಳ್ಬಿಟ್ರಾ? ಅವ್ರಿಗೆ ಕೆಲ್ಸ ಇದೆಯೋ ಏನೋ, ಇದ್ರು ಸ್ವಲ್ಪ ಸಮಯ ಕೊಟ್ಟು ಮಾಡಿ ಕೊಡ್ಬೋದಾಗಿತ್ತು. ಸರಿ, ಅದಕ್ಕೆ ಯಾಕೆ ಎಲ್ರು ಇಷ್ಟು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ನೀವು? ಹಾ, ಮೀನ್ ಸಾರ್ ತಾನೆ, ನಿಮ್ ಮನೆಯವ್ರು ಮಾಡಿ ಕೊಟ್ಟಿಲ್ಲ ಅಂದ್ರೆ ಏನಂತೆ? ನಾವಿದೀವಲ್ವಾ, ಇವತ್ ನಿಮ್ಗೆ ನಾವು ಮೀನ್ ಸಾರು ಮಾಡಿ ಕೊಡ್ತೀವಿ, ಸರಿನಾ? ಏನಂತೀಯ ಮಹಿ? ಮಹಿ ನಗುತ್ತಾ, ಖಂಡಿತ ಲೂಸಿ, ನಾನು ಇವಾಗ್ಲೇ ಮಾರ್ಕೆಟ್ಗೆ ಹೋಗಿ ದೊಡ್ಡ ದೊಡ್ಡ ಮೀನುಗಳನ್ನ ತಗೊಂಡ್ ಬರ್ತೀನಿ. ನೀನ್ ಮನೆಗೆ ಹೋಗಿ ಸಾರು ಮಾಡಕ್ಕೆ ಬೇಕಾಗಿರೋ ಏರ್ಪಾಡು ಮಾಡು. ಮಕ್ಳೇ, ಸಂತೋಷನಾ? ಇವತ್ತು ಮಧ್ಯಾಹ್ನ ಇದೇ ಜಾಗಕ್ಕೆ ಬನ್ನಿ, ನಿಮ್ಗೋಸ್ಕರ ಬಿಸಿ ಬಿಸಿ ಅನ್ನ, ಮೀನ್ ಸಾರು ಕಾಯ್ತಾ ಇರುತ್ತೆ. ಇದಕ್ಕೋಸ್ಕರ ಯಾರಾದ್ರೂ ಬೇಜಾರ್ ಮಾಡ್ಕೊಂಡಿರ್ತಾರಾ? ನಿಜಾನಾ ಅಜ್ಜಿ? ನಿಜವಾಗ್ಲೂ ನೀವು ನಮ್ಗೋಸ್ಕರ ಮೀನ್ ಸಾರು ಮಾಡಿ ಕೊಡ್ತೀರಾ ಅಂದ್ರೆ ಅದು ಸೂಪರೇ. ಹೌದಜ್ಜಿ, ನೀವು ತುಂಬಾ ಒಳ್ಳೆಯವರು. ಸರಿ, ನೀವು ಬೇಗ ಮಾಡಿ ನಮ್ಮನ್ನ ಕರೀರಿ, ನಾವು ಮಧ್ಯಾಹ್ನದ ಸಮಯ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಹಾಗಂತ ಹೇಳಿ ಮಹಿ ಹದ್ದು ಹಾಗೂ ಲೂಸಿ ಪಾರಿವಾಳ ಇಬ್ರು ಮಾರ್ಕೆಟ್ಗೆ ಹೋದ್ರು. ಅಲ್ಲಿ ಹಣ ಕೊಟ್ಟು ಮೀನ್ ತಗೊಂಡ್ ಬಂದು ಮನೆಗ್ ಬಂದ್ಮೇಲೆ ಒಳ್ಳೆ ಮಸಾಲ ಎಲ್ಲಾನು ಹಾಕಿ ಮಕ್ಕಳಿಗೋಸ್ಕರ ಘಮಘಮ ವಾಸನೆ ಬರೋತರ ತುಂಬಾನು ರುಚಿಯಾಗಿರುವ ಮೀನ್ ಸಾರು ಮಾಡಿದ್ರು. ಆ ದಿನ ಮಧ್ಯಾಹ್ನದ ಸಮಯನೂ ಆಯ್ತು. ಮಕ್ಕಳು 3 ಜನ ಪುನಃ ಆ ಮರದ ಹತ್ರ ಬಂದ್ರು. ಆವಾಗ ಅವರಿಗೋಸ್ಕರ ಅಲ್ಲಿ ಕಾಯ್ತಾ ಇದ್ದ ಮಹಿ ಹಾಗೂ ಲೂಸಿ ಮೀನ್ ಸಾರು ಅನ್ನ ಬಡ್ಸಿದ್ರು. ಮಕ್ಕಳು 3 ಜನನು ಅದನ್ನ ತಿಂತಾ ಇದ್ರು. ವಾವ್ ಮಹಿ ಅಜ್ಜಿ, ಸಾರು ತುಂಬಾ ಚೆನ್ನಾಗಿದೆ, ಇದ್ರಲ್ಲಿರೋ ಪೀಸ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ನಮ್ಮಮ್ಮ ಕೂಡ ಇಷ್ಟು ಚೆನ್ನಾಗಿ ಮೀನ್ ಸಾರು ಮಾಡಿದೇ ಇಲ್ಲ. ಇನ್ನೂ 2 ಪೀಸ್ ಹಾಕ್ತೀರಾ? ಹೌದು, ನಮ್ಮಮ್ಮನ ಹತ್ರ ಯಾವಾಗ ಕೇಳಿದ್ರು ಕೆಲ್ಸ ಅಂತಾರೆ ಹೊರತು ಮಗಳು ಕೇಳ್ತಾ ಇದ್ದಾಳೆ ಅಂತ ಪ್ರೀತಿಯಿಂದ ಸಾರು ಮಾಡಿ ಕೊಡೋದೇ ಇಲ್ಲ. ಆದ್ರೆ ಇವತ್ತು ನೀವು ಮಾತ್ರ ತುಂಬಾ ಪ್ರೀತಿಯಿಂದ ನಮ್ಗೋಸ್ಕರ ಸಾರು ಮಾಡಿ ತಗೊಂಡ್ ಬಂದಿದ್ದೀರಾ. ನಮ್ಮಮ್ಮನ ಬಗ್ಗೆ ನಿಮ್ಗೆ ಗೊತ್ತು ತಾನೆ, ಹಣ ಖರ್ಚಾಗುತ್ತೆ ಅಂತ ಹೇಳಿ ಮನೇಲಿ ಏನೇನಿದೆಯೋ ಅದನ್ನ ಇಟ್ಕೊಂಡು ಸಾರು ಮಾಡಿ ಕೊಡ್ತಾರೆ. ಈ ಮೀನ್ ಸಾರು ನಿಜವಾಗ್ಲೂ ನನಗ್ ತುಂಬಾನೇ ಇಷ್ಟ ಆಗಿದೆ. ಲೂಸಿ ನಗುತ್ತಾ, ಅಳ್ಬೇಡಿ ಮಕ್ಳೇ, ನಿಮ್ಗೆ ಯಾವಾಗ ಏನ್ ಬೇಕಾದ್ರೂ ಕೂಡ ನಮ್ಮ ಹತ್ರ ಹೇಳಿ, ನಾವು ಮಾಡಿ ಕೊಡ್ತೀವಿ, ಸರಿನಾ? ಹಾಗೆ ಮಕ್ಳೆಲ್ರು ಹೊಟ್ಟೆ ತುಂಬಾ ಊಟ ಮಾಡಿ ಸಂಜೆ ಸಮಯ ತನಕ ಅಲ್ಲೇ ಇದ್ದು ಆಟಾಡಿ ಮನೆಗೆ ಹೋದ್ರು. ಆವಾಗ ತಾಯಿಯಂದ್ರು ಮಧ್ಯಾಹ್ನ ಯಾಕೆ ಊಟಕ್ ಬರ್ಲಿಲ್ಲ ಅಂತ ಮಕ್ಳು 3 ಜನರ ಹತ್ರನೂ ಕೇಳಿದ್ರು. ಏನೇ ಬುಜ್ಜಿ, ಇವತ್ ಮಧ್ಯಾಹ್ನ ಊಟಕ್ಕೆ ಎಲ್ಲಿಗೆ ಹೋಗಿದ್ದೆ ನೀನು? ಮನೆಗ್ ಬರ್ಲೇ ಇಲ್ಲ, ಮೀನ್ ಸಾರು ಮಾಡಿ ಕೊಟ್ಟಿಲ್ಲ ಅಂತ ನನ್ ಮೇಲೆ ನಿನ್ ಕೋಪನಾ? ಆವಾಗ ಬುಜ್ಜಿ ಗುಬ್ಬಚ್ಚಿ, ನಿನ್ ಮೇಲೆ ನನ್ನ ಕೋಪ ಏನೂ ಇಲ್ಲ ಅಮ್ಮ, ನೀನ್ ಮೀನ್ ಸಾರು ಮಾಡಿಲ್ಲ ಅಂದ್ರೆ ಏನಂತೆ? ಮಹಿ ಅಜ್ಜಿನೂ ಲೂಸಿ ಆಂಟಿನೂ ನಮ್ಗೋಸ್ಕರ ಮಧ್ಯಾಹ್ನ ಬಿಸಿ ಬಿಸಿ ಮೀನ್ ಸಾರು ಮಾಡಿ ತಗೊಂಡ್ ಬಂದ್ರು. ಅದು ಎಷ್ಟು ಟೇಸ್ಟ್ ಆಗಿತ್ತು ಗೊತ್ತಾ? ಅಮೃತದ ತರನೇ ಇತ್ತು. ನೀನ್ ಮಾಡಿದ್ರು ಕೂಡ ಅಷ್ಟು ಟೇಸ್ಟ್ ಆಗಿರಲ್ಲ ಅಮ್ಮ. ಅವ್ರ ಪ್ರೀತಿಯಿಂದ ನಮಗೋಸ್ಕರ ಸಾರು ಮಾಡ್ಕೊಂಡು ಬಂದಿದ್ ಮಾತ್ರ ಅಲ್ದೆ ನಿಮ್ಗೆ ಯಾವಾಗ ಏನ್ ಬೇಕಾದ್ರೂ ಕೂಡ ನಮ್ಮ ಹತ್ರ ಕೇಳಿ ನಾವು ಮಾಡಿ ಕೊಡ್ತೀವಿ ಅಂತಾನು ಹೇಳಿದ್ರು ಗೊತ್ತಾ?
ಹಾಗೆ ಚಿನ್ನುಕಾಗಿ ಕೂಡ ಅವನ ತಾಯಿ ಚಿಚುಕಾಗಿ ಹತ್ರ ನೀನು ಜಿಪುಣಿ ನನಗೋಸ್ಕರ ಏನು ಮಾಡಿಕೊಡಲ್ಲ, ಆದ್ರೆ ಮಹಿ ಅಜ್ಜಿ ಲೂಸಿ ಆಂಟಿ ಇಬ್ರು ನಮ್ಗೋಸ್ಕರ ಮೀನ್ ಸಾರು ಮಾಡಿಕೊಟ್ರು ಅಂತ ಹೇಳ್ದ. ಅದೇ ರೀತಿ ಬನ್ನು ಕೂಡ ಚೋಟು ಹತ್ರ ನೀನು ನನಗೋಸ್ಕರ ಏನು ಮಾಡೋದಿಲ್ಲ, ನಮಗೋಸ್ಕರ ಮಾಡಕ್ಕೆ ಜನ ಇದ್ದಾರೆ, ಲೂಸಿ ಆಂಟಿ ಹಾಗೂ ಮಹಿ ಅಜ್ಜಿ ಎಲ್ಲಾನು ಮಾಡಿಕೊಡ್ತಾರೆ ಅಂತ ತಾಯಿಯಂದ್ರ ಹತ್ರ ಹೇಳಿದಾಗ ಪಾಪ ತಾಯಿಯಂದ್ರಿಗೆ ತುಂಬಾನೇ ಮನ್ಸಿಗೆ ನೋವಾಯ್ತು. ಆದ್ರೆ ಮಕ್ಳಿಗೆ ಗೊತ್ತಿಲ್ಲ ತಾಯಿಯಂದ್ರ ಮನ್ಸು ಕಷ್ಟಪಡ್ತಾ ಇದೆ ಅಂತ. ಹೀಗಿರುವಾಗ ಮರುದಿನ ಬೆಳಗ್ಗೆ ತಾಯಿಯಂದ್ರು 3 ಜನ ಕೂಡ ತುಂಬಾನು ಬೇಜಾರಿಂದ ಈ ವಿಷಯದ ಬಗ್ಗೆನೆ ಮಾತಾಡ್ತಾ ಇದ್ರು. ಆವಾಗ ಟೋನಿ ಬೇಜಾರಿಂದ ನೋಡಿದ್ಯಾ ಚೋಟು, ನೆನ್ನೆ ಆ ಮಹೀನು ಲೂಸಿನು ನಮ್ಮ ಮಕ್ಳಿಗೆ ಮೀನ್ ಸಾರು ಮಾಡಿಕೊಟ್ರಂತೆ, ನಾವು ಮಾಡಿಕೊಡ್ಲಿಲ್ಲ ಅಂತೆ. ಅದಕ್ಕೆ ನೆನ್ನೆ ನನ್ ಮಗಳು ಬುಜ್ಜಿ ಬಂದ್ ಹೇಳ್ತಾ ಇದ್ದಾಳೆ ಅವರೇ ಬೆಸ್ಟ್ ಅಂತೆ, ನಾನು ವಸ್ತಂತೆ, ಅವ್ರು ಮಾಡೋ ಸಾರ್ ತರ ನಾನು ಮಾಡೋದೇ ಇಲ್ಲ ಅಂತೆ. ನನ್ಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಹೌದು ಟೋನಿ, ಬನ್ನು ಕೂಡ ಮನೆಗ್ ಬಂದು ಅಮ್ಮ ನಿನ್ ವ್ಯಾಪಾರನೇ ನೋಡ್ಕೋ, ನಾನು ಏನ್ ಕೇಳಿದ್ರು ಮಾಡಿ ಕೊಡಲ್ಲ, ಆದ್ರೆ ಮಹಿ ಅಜ್ಜಿನೂ ಲೂಸಿ ಆಂಟಿನೂ ನಮ್ಗೋಸ್ಕರ ಎಲ್ಲಾನು ಮಾಡಿ ಕೊಡ್ತಾರೆ, ಇನ್ ಮುಂದೆ ನೀನ್ ಅಡ್ಗೆ ಮಾಡೋದ್ ಬೇಡ, ನಿನ್ ಆಹಾರ ನಂಗೆ ಇಷ್ಟನೇ ಇಲ್ಲ ಅಂತ ಹೇಗ್ ಹೇಳ್ದ ಗೊತ್ತಾ? ನನ್ ಮಗ ಅಂತ ನನ್ ಕಣ್ ಮುಂದ್ಗಡೆ ನಿಂತ್ಕೊಂಡು ನೀನು ಸರಿಯಾದ ಜಿಪಣಿ ಅಮ್ಮ, ನಿನ್ನ ಹತ್ರ ಇನ್ನು ನಾನು ಏನು ಕೇಳಲ್ಲ, ನನಗೋಸ್ಕರ ಮಹಿ ಅಜ್ಜಿನೂ ಲೂಸಿ ಆಂಟಿನೂ ಇದ್ದಾರೆ, ನಮ್ಗೋಸ್ಕರ ಅವರೇ ಎಲ್ಲ ಮಾಡಿಕೊಡ್ತಾರೆ, ಇನ್ನೊಂದ್ಸಲ ಯಾವ್ದಕ್ಕೂ ನಿನ್ನ ಹತ್ರ ಬರಲ್ಲ ಅಂತ ಹೇಳ್ಬಿಟ್ಟ ಗೊತ್ತಾ? ಮಕ್ಳು ಗೊತ್ತಿಲ್ದೆ ಮಾತಾಡಿರ್ಬೋದು, ಇದ್ರೂ ಕೂಡ ನಮ್ಮ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ವಾ? ಇವತ್ತು ನಾವು 3 ಜನನು ಮಾರ್ಕೆಟ್ಗೆ ಹೋಗಿ ಮೀನ್ ತಗೊಂಡ್ ಬಂದು ತುಂಬಾನೇ ಅದ್ಭುತವಾದ ರುಚಿಯಲ್ಲಿ ಮೀನ್ ಸಾರು ಮಾಡ್ಬೇಕು, ಆದ್ರೆ ಅದನ್ನ ಅವ್ರಿಗೆ ಕೊಡ್ಬಾರ್ದು, ಅವ್ರ ಕಣ್ ಮುಂದ್ಗಡೆ ಕೂತ್ಕೊಂಡು ನಾವೇ ಹೊಟ್ಟೆ ತುಂಬಾ ತಿನ್ಬೇಕು. ಸರಿಯಾದ ಐಡಿಯಾ ಟೋನಿ, ಆವಾಗ್ಲೇ ಅಲ್ವಾ ನಾವ್ ಯಾರು ಅನ್ನೋದು ನಮ್ಮ ಮಕ್ಕಳಿಗೆ ಕೂಡ ಗೊತ್ತಾಗೋದು. ಮೀನ್ ತಗೊಳಕ್ಕೆ ನಾನೇ ಹಣ ಕೊಡ್ತೀನಿ. ಹಾಗೆ ತಾಯಿಯಂದ್ರು 3 ಜನ ಕೂಡ ಅಲ್ಲಿಂದ ಮಾರ್ಕೆಟ್ಗೆ ಹೋದ್ರು. ನೋಡಿ ಒಳ್ಳೆ ಮೀನುಗಳನ್ನ ತಗೊಂಡ್ ಬಂದು ಹುಳಿ ನೀರಲ್ಲಿ ಸ್ವಲ್ಪ ಖಾರದ ಹುಡಿ, ಮಸಾಲೆ ಹುಡಿ, ಹಾಗೇನೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನ ಹಾಕಿ ತುಂಬಾನು ಸೂಪರ್ ಆಗಿರುವ ತರ ಒಂದು ಮೀನ್ ಸಾರನ್ನ ಮಾಡಿದ್ರು. ಮಧ್ಯಾಹ್ನದ ಸಮಯನೂ ಆಯ್ತು. ಸರಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಅವರು ಬಾಳೆ ಎಲೆ ಹಾಕಿ ಅದರಲ್ಲಿ ಬಿಸಿ ಬಿಸಿ ಅನ್ನ ಹಾಕೊಂಡು ಅವ್ರು ಮಾಡಿದ ಬಿಸಿಯಾಗಿರುವ ಮೀನ್ ಸಾರನ್ನ ಹಾಕೊಂಡು ತಿನ್ಬೇಕು ಅಂತ ಅನ್ಕೊಳ್ಳುವ ಸಮಯದಲ್ಲಿ ಆವಾಗ್ಲೇ ಆ ವಾಸನೆಗೆ ಬುಜ್ಜಿಗುಬ್ಬಚ್ಚಿ, ಬನ್ನುಗಿಳಿ ಹಾಗೂ ಚಿನ್ನುಕಾಗೆ ಅಲ್ಲಿಗೆ ಬಂದ್ರು. ಅವರು ಅಲ್ಲಿರುವ ಆ ಮೀನ್ ಸಾರನ್ನ ನೋಡಿ, ವಾವ್ ಅಮ್ಮ, ಇವತ್ತು ಮೀನ್ ಸಾರು ಮಾಡಿದೀಯಾ? ವಾಸನೆನೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೂ ಒಂದು ಪ್ಲೇಟಲ್ಲಿ ಅನ್ನ ಹಾಕಿ ಸ್ವಲ್ಪ ಮೀನ್ ಸಾರು ಹಾಕಿ ಕೊಡಮ್ಮ. ಹೌದು, ನೆನ್ನೆಗಿಂತ ಇವತ್ತು ಮೀನ್ ಸಾರು ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಮ್ಮ, ನನಗೂ ಒಂದು ಪ್ಲೇಟ್ ಅನ್ನ ಕೊಡು. ಹಾಗಂತ ಮಕ್ಕಳು ಮೀನ್ ಸಾರು ಹಾಕಿ ಕೊಡಿ ಅಂತ ಕೇಳಿದ್ರು ಕೂಡ ಅವ್ರ 3 ಜನ ಮಾತ್ರ ಪ್ಲೇಟಲ್ಲಿ ಹಾಕೊಂಡು ಚೆನ್ನಾಗಿ ತಿಂದ್ರು. ಆವಾಗ ಟೋನಿ, ಮೀನ್ ಸಾರು ತುಂಬಾ ಚೆನ್ನಾಗಿದೆ ಅಲ್ವಾ ಚೋಟು? ಏನ್ ಬುಜ್ಜಿ, ನಿಮಗೆ ನಾನ್ ಮಾಡಿದ ಮೀನ್ ಸಾರು ಬೇಕಾ? ಇಲ್ವಲ್ಲ, ನಿನಗೆ ನಾನ್ ಮಾಡಿದ ಮೀನ್ ಸಾರು ಇಷ್ಟ ಆಗಲ್ಲ ಅಲ್ವಾ? ನಾನು ಚೆನ್ನಾಗಿ ಮಾಡಲ್ಲ ಅಂತೀಯಾ? ನಿನಗೆ ಬೇರೆ ಎಲ್ರು ಮಾಡಿದೆ ಇಷ್ಟ ಆಗೋದು? ಹೌದು ಬನ್ನು, ನಿನಗೆ ನಾನ್ ಮಾಡೋ ಸಾರು ಇಷ್ಟ ಆಗಲ್ಲ ತಾನೆ ಕಣೋ? ನಿನ್ನೆ ನೀನ್ ತಾನೇ ಹೇಳಿದ್ದು, ನೀನು ಬೇರೆ ಎಲ್ಲಾದ್ರೂ ಹೋಗಿ ಊಟ ಮಾಡ್ಬಿಟ್ಪಾ. ಹೌದೌದು, ನಾನು ಜಿಪಣಿ ಅಲ್ವೇನೋ? ಹಾಗಾದ್ರೆ ನಾನ್ ಖರ್ಚು ಮಾಡಿ ನಿನಗೋಸ್ಕರ ಅಡಿಗೆ ಮಾಡಿ ಕೊಡ್ತೀನಾ? ಇಲ್ಲ ಅಲ್ವಾ ಚಿನ್ನು, ನೀನ್ ಕೂಡ ಎಲ್ಲಾದ್ರೂ ಹೋಗಿ ಊಟ ಮಾಡ್ಕೊಂಡ್ ಬಾ. ಹಾಗಂತ ತಾಯಿಯಂದ್ರು ಮಕ್ಳ ಹತ್ರ ಹೇಳಿದನ್ನ ಕೇಳಿದಾಗ ಮಕ್ಳೆಲ್ಲರಿಗೂ ಅರ್ಥ ಆಯ್ತು. ನೆನ್ನೆ ರಾತ್ರಿ ಅವ್ರ ತಾಯಿಯಂದ್ರ ಮನ್ಸನ್ನ ಅವರು ಎಷ್ಟು ಕಷ್ಟಪಡಿಸಿದ್ದಾರೆ ಅನ್ನೋದು. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರ 3 ಜನನು ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ರು. ಆವಾಗ ಮೆಲ್ಲೆ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿ ಟೋನಿ ಹತ್ರ ಹೋಗಿ ಕೂತ್ಕೊಂಡು, ಅಮ್ಮ ಸಾರಿ ಅಮ್ಮ, ಯಾವಾಗ್ಲೂ ನೀನೇ ನನಗೆ ರುಚಿಯಾದ ಆಹಾರ ಮಾಡಿಕೊಡೋದು. ನೆನ್ನೆ ಒಂದಿನ ಇನ್ನೊಬ್ರು ಮಾಡಿಕೊಟ್ರು ಅಂತ ನಿನ್ನ ನಾನು ಆ ರೀತಿ ಹೇಳ್ಬಾರ್ದಾಗಿತ್ತು. ನೀನು ನನಗೋಸ್ಕರ ಎಲ್ಲಾ ಕಷ್ಟನೂ ಪಡ್ತಾ ಇದೀಯ ಅನ್ನೋದು ನನಗೆ ಗೊತ್ತಿದ್ರು ಕೂಡ ನಾನು ಆ ರೀತಿ ಮಾತಾಡ್ಬಿಟ್ಟೆ. ಇನ್ ಮುಂದೆ ಯಾವಾಗ್ಲೂ ಹಾಗೆ ಮಾತಾಡಲ್ಲಮ್ಮ. ಆವಾಗ ಬನ್ನು, ಹೌದಮ್ಮ, ನೀನು ವ್ಯಾಪಾರ ಮಾಡೋದು, ಕಷ್ಟಪಡೋದು ಎಲ್ಲಾನು ನನಗೋಸ್ಕರ ಅಂತ ನನಗೆ ಗೊತ್ತು ತಾನೆ. ಹಾಗಿದ್ರು ಒಂದೇ ಒಂದಿನ ನಾನು ಕೇಳಿದ್ನ ನೀನ್ ಮಾಡಿಕೊಟ್ಟಿಲ್ಲ ಅಂತ ನಿನ್ನ ಹತ್ರ ಕೋಪ ಮಾಡ್ಕೊಂಡಿದ್ದು ತುಂಬಾ ತಪ್ಪೆ. ಇನ್ ಮುಂದೆ ಯಾವಾಗ್ಲೂ ಯಾವ್ದಕ್ಕೋಸ್ಕರನೋ ನಿನ್ನ ಹತ್ರ ನಾನು ಆ ರೀತಿ ಮಾತಾಡಲ್ಲಮ್ಮ. ಹೌದಮ್ಮ, ನಾನು ಕೂಡ ನಿನ್ನನ್ನು ಜಿಪಣಿ ಅಂತ ಹೇಳ್ಬಾರ್ದಾಗಿತ್ತು. ನೀನು ಜಿಪಣತನ ಮಾಡಿ ಹಣ ಕೂಡಿಡೋದು ನನಗೋಸ್ಕರ ತಾನೆ. ಅದು ನನಗೆ ಗೊತ್ತಿದ್ರು ಕೂಡ ನಿನ್ನೆ ನಾನು ಆ ರೀತಿ ನಿನ್ನ ಹತ್ರ ಮಾತಾಡ್ಬಾರ್ದಾಗಿತ್ತಮ್ಮ. ಹಾಗಂತ ಮಕ್ಳು 3 ಜನ ತಾಯಿಯಂದಿರ ಹತ್ರ ಅಳುತ್ತಾ ಕ್ಷಮಾಪಣೆ ಕೇಳಿದ ತಕ್ಷಣ ತಾಯಿಯಂದಿರ ಮನಸ್ಸು ಕೂಡ ಕರಗಿ ಹೋಯ್ತು. ಸರಿ ಅಳ್ಬೇಡ ಬುಚ್ಚಿ, ಒಂದೇ ಒಂದಿನ ನಿನಗೋಸ್ಕರ ನಾನು ಏನು ಮಾಡಿಕೊಡ್ಲಿಲ್ಲ ಅನ್ನೋದಕ್ಕೋಸ್ಕರ ಒಂದೇ ದಿನದಲ್ಲಿ ಅಮ್ಮ ಬೇಡದವಳಾಗ್ಬಿಟ್ನಾ? ನಾನ್ ಮಾಡೋ ಅಡಿಗೆ ಚೆನ್ನಾಗಿರಲ್ವಾ? ಆ ರೀತಿ ಹೇಳಿದ್ರೆ ಅಮ್ಮನಿಗೆ ಮನ್ಸು ಕಷ್ಟ ಆಗಲ್ವಾ? ಅದಕ್ಕೆ ನಾನು ಈ ರೀತಿ ಇವತ್ತು ನಾಟಕ ಮಾಡಿದಷ್ಟೇ. ಕೋಪ ಮಾಡ್ಕೋಬೇಡ.
ಇಲ್ಲಮ್ಮ, ಇನ್ ಮುಂದೆ ನಾನು ಯಾವಾಗ್ಲೂ ಕೋಪ ಮಾಡ್ಕೊಳಲ್ಲ. ಸರಿ ಸರಿ, ಇವಾಗ ಬುದ್ಧಿ ಬಂತಲ್ಲ, ಬನ್ನಿ ಕೂತ್ಕೊಳ್ಳಿ, ಮೀನ್ ಸಾರು ಹಾಕ್ತಿವಿ, ತಿನ್ನಿ. ಹಾ, ತಿನ್ನಿ. ಇವತ್ತು ನಿಮ್ಗೋಸ್ಕರ ನಾನ್ ಕೂಡ ಹಣ ಖರ್ಚು ಮಾಡಿ ಮೀನ್ ತಗೊಂಡ್ ಬಂದ್ ಕೊಟ್ಟಿದ್ದೀನಿ. ಹಾಗೆ ತಾಯಿಯಂದ್ರು ಪಕ್ಕದಲ್ಲಿ ಕೂತ್ಕೊಂಡು ಮೀನ್ ಸಾರನ್ನ ಅನ್ನದಲ್ಲಿ ಹಾಕಿ ಬೆರೆಸಿ ಮಕ್ಳೆಲ್ಲರಿಗೂ ಕೂಡ ಅವ್ರ ಕೈಯಲ್ಲಿ ಅವರು ತುತ್ತು ಕೊಡ್ತಾ ಇದ್ರು. ಮಕ್ಳೆಲ್ರು ಕೂಡ ಸಂತೋಷವಾಗಿ ಆ ಮೀನ್ ಸಾರನ್ನ ತಿಂತಾ ಇದ್ರು. ಈ ಕಥೆಯಲ್ಲಿರುವ ನೀತಿ, ನಮ್ ತಂದೆ ತಾಯಿ ಕಷ್ಟಪಡೋದು ಎಲ್ಲಾನು ನಮಗೋಸ್ಕರ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಅವ್ರು ಒಂದಿನ ಒಂದ್ ಮಾಡಿಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಅವ್ರ ಮನ್ಸನ್ನ ನೋಯಿಸ್ಬಾರ್ದು. ನದಿ ತೀರದಲ್ಲಿ ತರಕಾರಿ ವ್ಯಾಪಾರ. ಪಕ್ಷಿಗಳ ಗ್ರಾಮದಲ್ಲಿ ಆ ವರ್ಷ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಯಾವಾಗ್ಲೂ ತರಕಾರಿ ವ್ಯಾಪಾರ ಮಾಡ್ತಾ ಇರುವ ಟುನಿಗುಬ್ಬಚ್ಚಿಗೆ ಈ ಬಿಸಿಲು ತುಂಬಾ ಕಷ್ಟಗಳನ್ನ ಕೊಡ್ತಾ ಇತ್ತು. ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಆಗಿ ತರಕಾರಿಗಳು ತಗೊಂಡ್ ಬಂದ್ರು ಕೂಡ ಮಧ್ಯಾಹ್ನದ ಸಮಯದೊಳಗಡೆನೆ ಆ ಬಿಸಿಲಿಗೆ ಪಾಪ ಎಲ್ಲ ತರಕಾರಿಗಳು ಬಾಡಿ ಕೆಟ್ಟೋಗ್ತಿತ್ತು. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಒಂದಿನ ಮಹಿಹದ್ದು, ಚೋಟುಗಿಳಿ, ಟುನಿಗುಬ್ಬಚ್ಚಿ ಇವರೆಲ್ಲರೂ ಕೂಡ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಹಬ್ಬಾ, ಏನಿದು ಈ ಬಿಸಿಲು? ಈ ರೀತಿ ಬಿಸಿಲು ಹೊಡೆದ್ರೆ ನನಗೆ ವ್ಯಾಪಾರ ಮಾಡಬೇಕು ಅನ್ನುವ ಆಸಕ್ತಿಯೇ ಇಲ್ಲ. ಬೆಳಿಗ್ಗೆ ಅಷ್ಟೇ 2,000 ರೂಪಾಯಿ ಕೊಟ್ಟು ತರಕಾರಿ ಸೊಪ್ಪು ತಂದೆ. ಮಧ್ಯಾಹ್ನ 2 ಗಂಟೆ ಆಗುವಷ್ಟರಲ್ಲಿ ತರಕಾರಿ ಎಲ್ಲ ಅರಿಶಿನ ಬಣ್ಣಕ್ಕೆ ಬದಲಾಗಿದೆ. ಬಾಡಿ ಹೋದ ತರಕಾರಿ ನೋಡಿ ಯಾರು ತಗೊಳ್ತಾ ಇಲ್ಲ. ನನ್ನ ತರಕಾರಿ ಅಂಗಡಿಯಲ್ಲಿ ಕೂಡ ಹೀಗೆ ತುನಿ, ತರಕಾರಿಗಳೆಲ್ಲ ಕ್ಯಾರೆಟ್, ಈರುಳ್ಳಿ ಹಾಳಾಗ್ತಾ ಇದೆ. ಈ ಬಿಸಿಲಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತರಕಾರಿಗಳು ಫ್ರೆಶ್ ಆಗಿರ್ಬೇಕಂದ್ರೆ ಅದನ್ನ ಫ್ರಿಜ್ ಅಲ್ಲಿ ಇಡ್ಬೇಕು, ನಮಗೆ ಆ ಗತಿಯೇ ಇಲ್ವೇ? ವಾತಾವರಣ ಹೀಗೇನೆ ಇದ್ರೆ ನಮಗೂ ವ್ಯಾಪಾರ ಮಾಡೋದು ತುಂಬಾ ಕಷ್ಟ ತುನಿ. ಈ ಜಾಗದಲ್ಲಿ ತುಂಬಾನೇ ಬಿಸಿಲು. ಎಲ್ಲಾದ್ರೂ ತಂಪಾಗಿರುವ ಜಾಗವನ್ನು ಹುಡುಕಿ ಅಲ್ಲೇ ನಾವು ವ್ಯಾಪಾರವನ್ನು ಮಾಡ್ಬೇಕಾಗುತ್ತೆ. ಟುನಿ ಆಲೋಚನೆ ಮಾಡಿ, ತಂಪಾಗಿರುವ ಸ್ಥಳದಲ್ಲಿ ವ್ಯಾಪಾರವನ್ನು ಮಾಡ್ಬೇಕಾ? ಇರಿ, ನೀವು ಹೇಳುವಾಗನೇ ನನಗೆ ಒಂದು ಆಲೋಚನೆ ಆಗ್ತಾ ಇದೆ. ನಮ್ಮ ಊರಿನಲ್ಲಿರುವ ನದಿಯ ದಡದಲ್ಲಿ ತುಂಬಾ ಆಲದ ಮರಗಳಿದೆ. ಆ ಮರದ ಕೆಳಗೆ ಎಸಿ ಹಾಕಿರುವ ರೀತಿ ತಂಪಾದ ಗಾಳಿ ಬರುತ್ತೆ. ನಾವ್ಯಾಕೆ ಅಲ್ಲೇ ವ್ಯಾಪಾರ ಮಾಡಬಾರ್ದು? ತರಕಾರಿ ಕೂಡ ಬಾಡಿ ಹೋಗಲ್ಲ. ಚೋಟುಗಿಳಿ ಸಂತೋಷದಿಂದ, ವಾವ್ ತುನಿ, ನಿನ್ ಐಡಿಯಾ ಸೂಪರ್. ನದಿಯ ದಡದಲ್ಲಿ ತಂಪಾದ ಗಾಳಿ ಬರುತ್ತೆ, ಆ ಗಾಳಿಗೆ ತರಕಾರಿಗಳು ಬಾಡಿ ಹೋಗಲ್ಲ. ನಮ್ಮ ಊರಿನ ಜನಗಳು ಕೂಡ ಬಿಸಿಲು ಜಾಸ್ತಿ ಆಯ್ತು ಅಂತ ಸಂಜೆ ಸಮಯದಲ್ಲಿ ಅಲ್ಲಿ ಬರ್ತಾರೆ. ಆವಾಗ ಚೆನ್ನಾಗಿ ವ್ಯಾಪಾರ ಕೂಡ ಚೆನ್ನಾಗಿ ನಡೆಯುತ್ತೆ. ಹೌದು, ನಿಮ್ಮ ಆಲೋಚನೆ ತುಂಬಾನೇ ಚೆನ್ನಾಗಿದೆ. ನೋಡು ತುನಿ, ನೀನು ಅಲ್ಲಿ ತರಕಾರಿ ವ್ಯಾಪಾರ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡು. ನಾವು ಊರಿನ ಜನರ ಜೊತೆ ಹೇಳ್ತೀನಿ. ಮರುದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಊರಿನ ನದಿ ತೀರದಲ್ಲಿರುವ ಒಂದು ಮರದ ಕೆಳಗಡೆ ಅವಳ ತರಕಾರಿ ಗಾಡಿನ ತಗೊಂಡು ಹೋಗಿ ಇಟ್ಕೊಂಡಿದ್ಲು. ಅಲ್ಲಿ ಬೀಸ್ತಾ ಇದ್ದ ತಂಪಾದ ಗಾಳಿಗೆ ಆ ತರಕಾರಿಗಳು ಎಲ್ಲಾನು ಯಾವಾಗ್ಲೂ ತುಂಬಾ ತಾಜಾವಾಗಿನೇ ಇತ್ತು. ಸಂಜೆ ಸಮಯ ಆದ್ರೂ ಕೂಡ ಆವಾಗ್ಲೇ ತೋಟದಿಂದ ಕಿತ್ಕೊಂಡ್ ಬಂದಿರೋ ತರ ತುಂಬಾ ಫ್ರೆಶ್ ಆಗಿತ್ತು ತರಕಾರಿಗಳು. ಆ ದಿನ ಸಂಜೆ ಸಮಯ ಊರಿನಲ್ಲಿದ್ದ ಪಕ್ಷಿಗಳು ನದಿ ತೀರಕ್ಕೆ ಬಂದ್ರು. ಅರೆ, ಇಲ್ಲಿ ಎಷ್ಟು ಚೆನ್ನಾಗಿ ತಂಪಾದ ಗಾಳಿ ಬರ್ತಾ ಇದೆ. ಏನ್ ತುನಿ, ಇಲ್ಲೇ ವ್ಯಾಪಾರನ ಆರಂಭಿಸ್ಬಿಟ್ಟಿದೀಯಾ? ತರಕಾರಿ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಿನಿಂದ ಕೂಡಿದೆ. ನೋಡಿದ್ರೆ ತಿನ್ಬೇಕನ್ಸುತ್ತೆ. ನಂಗೊಂದ್ಕೆ ಟೊಮೆಟೊ ಕೊಡು. ತಗೋ ಲೂಸಿ, ಈ ನದಿಯ ದಡದಲ್ಲಿ ತಂಪಾದ ಗಾಳಿ ಬರುತ್ತೆ. ತರಕಾರಿ ಕೂಡ ಒಣಗಿ ಹೋಗಲ್ಲ. ಯಾರು ಕೂಡ ಒಣಗಿದ ತರಕಾರಿಯನ್ನು ತಿನ್ಬೇಕಾದ ಅವಶ್ಯಕತೆ ಇಲ್ಲ. ಈ ಬಿಸಿಲು ಕಾಲ ಮೊತ್ತ ನಾನು ಇಲ್ಲೇ. ತುಂಬಾ ಸಂತೋಷ ತುನಿ. ನಾನು ಮೊನ್ನೆ ಪಕ್ಕದ ಊರಿನಿಂದ ತರಕಾರಿ ಎಲ್ಲ ತಗೊಂಡೆ. ಮನೆಗ್ ಬಂದು ನೋಡ್ಬೇಕಂದ್ರೆ ಈರುಳ್ಳಿ ಎಲ್ಲ ಹಾಳಾಗೋಗಿದೆ. ನಿನ್ನ ತರಕಾರಿ ಮಾತ್ರ ಫ್ರೆಶ್ ಆಗಿದೆ. ನನಗೂ 1 kg ಕ್ಯಾರೆಟ್, ಕೊತ್ತಂಬರಿ ಸೊಪ್ಪೆಲ್ಲ ಕೊಡು. ತುನಿ, ನೋಡ್ದ 1 ಗಂಟೆಯಲ್ಲೇ ನಿನ್ನ ಗಾಡಿಯಲ್ಲಿರುವ ತರಕಾರಿ ಎಲ್ಲ ಖಾಲಿಯಾಗಿದೆ. ಇವತ್ತು ನಿನಗೆ ಒಳ್ಳೆ ವ್ಯಾಪಾರನೇ. ಹೌದು ಚೋಟು, ನನಗೂ ಕೂಡ ತುಂಬಾ ಸಂತೋಷನೇ. ಎಲ್ಲರಿಗೂ ಫ್ರೆಶ್ ಆಗಿರುವ ತರಕಾರಿನ ಮಾರಾಟ ಮಾಡ್ತಾ ಇದ್ದೀನಿ ಅಂತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಟುನಿಗುಬ್ಬಚ್ಚಿಯ ವ್ಯಾಪಾರ ತುಂಬಾ ಚೆನ್ನಾಗಿನೇ ಆ ನದಿ ತೀರದಲ್ಲಿ ನಡೀತಾ ಇತ್ತು. ಪಕ್ಷಿಗಳು ಎಲ್ರೂ ಅವಳ ಹತ್ರನೇ ಬಂದು ತರಕಾರಿ ತಗೊಂಡು ಹೋಗ್ತಾ ಇದ್ರು. ಹೀಗಿರುವಾಗ ಈ ವಿಷಯ ಒಂದಿನ ಚಿಚುಕಾಗಿಗೆ ತಿಳಿತು. ಚಿಚುಕಾಗಿಗೆ ಟುನಿ ಮೇಲೆ ಇಷ್ಟಾನೇ ಇಲ್ಲ. ಯಾವಾಗ್ಲೂ ಅವಳನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದೇ ಅವಳ ಕೆಲ್ಸ. ಹೀಗಿರುವಾಗ ಒಂದಿನ ರಾತ್ರಿ ಸಮಯ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗಿಯ ಹತ್ತಿರ ತುಂಬಾನೇ ಕೋಪದಿಂದ ಈ ರೀತಿ ಹೇಳಿದ್ಲು. ಲೇ ಚಿನ್ನು, ನೋಡ್ದ ಈ ಮರದ ಕೆಳಗೆ ಆ ತುನಿ ತರಕಾರಿ ವ್ಯಾಪಾರ ಮಾಡ್ತಾ ಇರುವಾಗ ತರಕಾರಿ ಎಲ್ಲ ಬಾಡಿ ಹೋಗ್ತಾ ಇತ್ತು. ಅವಳು ಇವಾಗ ಒಳ್ಳೆ ಬುದ್ಧಿವಂತಿಕೆಯಿಂದ ನದಿಯ ದಡದಲ್ಲಿ ತಂಪಾದ ಗಾಳಿ ಬರುವ ಜಾಗದಲ್ಲಿ ತರಕಾರಿ ಮಾರಾಟ ಮಾಡ್ತಿದ್ದಾಳೆ. ಇವಾಗ ಅವಳಿಗೆ ಒಳ್ಳೆ ಲಾಭ ಬರ್ತಿದೆ. ಹೌದಮ್ಮ, ತುನಿ ಆಂಟಿಯ ಐಡಿಯಾನೇ ಐಡಿಯಾ. ನಾವು ಕೂಡ ಹೋಗಿ ತರಕಾರಿ ತಗೊಳ್ಳೋಣ. ನಮ್ಮನೆಲ್ಲೂ ತರಕಾರಿ ಖಾಲಿಯಾಗಿದೆ ಅಲ್ವಾ? ಚಿನ್ನು ಹೇಳಿದನ್ನ ಕೇಳಿ ಚಿಚು ಕೋಪದಿಂದ, ಏನು, ಅವಳತ್ರ ಹೋಗಿ ತರಕಾರಿ ತಗೊಳ್ಳೋದ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಾಳೆಯಿಂದ ನೋಡು, ನಾನು ಕೂಡ ಅದೇ ನದಿಯ ದಡದಲ್ಲಿ
ಒಂದು ತರಕಾರಿ ಅಂಗಡಿಯನ್ನು ಹಾಕಿ ವ್ಯಾಪಾರವನ್ನು ಮಾಡಿ ಅವಳಿಗಿಂತ ಲಾಭವನ್ನು ಸಂಪಾದನೆ ಮಾಡ್ತೀನಿ. ಅಮ್ಮ, ಇದುವರೆಗೂ ನೀವು ತರಕಾರಿ ವ್ಯಾಪಾರ ಮಾಡ್ಲಿಲ್ಲ. ತುನಿ ಆಂಟಿಗೆ ಎಲ್ಲಿ ತರಕಾರಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಚೆನ್ನಾಗ್ ಗೊತ್ತು. ನಾವು ವ್ಯಾಪಾರ ಮಾಡಿದ್ರೆ ನಮ್ಗೆ ನಷ್ಟ ಆಗ್ಬೋದಮ್ಮ. ಏನೋ ಅವಳಿಗೆ ಮಾತ್ರ ತರಕಾರಿನ ಹೇಗೆ ವ್ಯಾಪಾರ ಮಾಡ್ಬೇಕು ಅಂತ ಬುದ್ಧಿ ಇರದಾ? ಯಾಕೆ ನನಗೆ ಇಲ್ವಾನೋ? ಅವಳಿಗೆ 10 ರೂಪಾಯಿ ಲಾಭ ಬಂದ್ರೆ ನನಗೆ 100 ರೂಪಾಯಿ ಲಾಭ ಬರುವ ರೀತಿ ನಾನು ಮಾಡ್ತೀನಿ. ನಾಳೆಯಿಂದ ನೋಡು ಏನ್ ಮಾಡ್ತೀನಿ ಅಂತ. ಅಮ್ಮ, ಚಿಚ್ಚು ಆಂಟಿ ಆ ನದಿ ಹತ್ರ ಒಳ್ಳೆ ಜಾಗವನ್ನು ಇಟ್ಕೊಂಡಿದ್ದಾರೆ. ಚಿಚುಕಾಗೆ ನಗುತ್ತಾ, ಅದೇ ಕಣೋ ನನ್ನ ಬುದ್ಧಿವಂತಿಕೆ. ನಿನ್ನ ತುನಿ ಆಂಟಿ ನದಿಯ ದಡದಲ್ಲಿ ಹುಲ್ಲಿನ ಮೇಲೆ ತಾನೆ ತರಕಾರಿನ ಇಟ್ಟಿದ್ದಾಳೆ. ಆದ್ರೆ ನಾನು ನೇರವಾಗಿ ನೀರಿನೊಳಗಿನೇ ತರಕಾರಿನ ಹೇಗೆ ಇಡ್ತೀನಿ ನೋಡು. ಚಿನ್ನು ಆಶ್ಚರ್ಯದಿಂದ, ಅಮ್ಮ, ನೀರೊಳಗೆ ತರಕಾರಿನ ಇಟ್ರೆ ಆಮೇಲೆ ತರಕಾರಿ ಎಲ್ಲ ನೀರ್ ಕುಡಿದು ಹಾಳಾಗ್ಬಿಡುತ್ತೆ ಅಮ್ಮ. ಅದೇ ಕಣೋ ನನ್ನ ಬುದ್ಧಿವಂತಿಕೆ ಅಂತ ಹೇಳೋದು. ನಾನು ಒಂದು ಕುಕ್ಕೆಯಲ್ಲಿ ತರಕಾರಿನ ಇಟ್ಟು ಆ ತರಕಾರಿ ಕುಕ್ಕೆಯಲ್ಲಿ ಸ್ವಲ್ಪ ನೀರಿನಲ್ಲಿ ತೇಲುವ ಹಾಗೆ ಇಟ್ಬಿಡ್ತೀನಿ. ಆವಾಗ ತರಕಾರಿ ಆ ನೀರು ಕುಡಿತಾ ಕುಡಿತಾ ಹುಬ್ಬಿಯೋಗಿ ಒಳ್ಳೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಯಾರಾದ್ರೂ ಕೇಳಿದ್ರೆ ನನ್ನ ತರಕಾರಿ ಫ್ರೆಶ್ ಆದ ತರಕಾರಿ ಅಂತ ಹೇಳ್ತೀನಿ. ಹೇಗೆ ವ್ಯಾಪಾರ ಮಾಡ್ತೀನಿ ಅಂತ ನೋಡು. ಮರುದಿನ ಬೆಳಗ್ಗೆನೆ ಚಿಚುಕಾಗೆ ಸಂತೆಗೆ ಹೋಗಿ ಬೇಕಾದಷ್ಟು ತರಕಾರಿಗಳನ್ನ ತಗೊಂಡ್ ಬಂದ್ಲು. ಅದ್ರಲ್ಲಿ ಕ್ಯಾರೆಟ್, ಕ್ಯಾಬೇಜ್, ಟೊಮೆಟೊ, ಬದನೆಕಾಯಿ ಎಲ್ಲಾನು ಬುಟ್ಟಿಯಲ್ಲಿ ಹಾಕೊಂಡು ಅವಳು ನದಿ ತೀರಕ್ಕೆ ತಗೊಂಡ್ ಹೋದ್ಲು. ತುನಿ ನದಿ ತೀರದಲ್ಲಿ ಅವಳ ಗಾಡಿನ ಇಟ್ಕೊಂಡಿದ್ದಾಗ ಚಿಚು ಅಂತೂ ನದಿ ಒಳಗಡೆನೆ ಅವಳ ಗಾಡಿನ ತಳ್ಳಿ ಇಟ್ಕೊಂಡಿದ್ಲು. ನದಿಯಲ್ಲಿ ಮೊನೆಕಾಲ್ ತನಕ ಸ್ವಲ್ಪ ನೀರಿತ್ತು. ಆ ನೀರಲ್ಲಿ ಗಾಡಿನ ನಿಲ್ಸಿದ್ರಿಂದ ಆ ತರಕಾರಿಗಳು ಅರ್ಧ ಆ ನೀರಿನಲ್ಲಿ ಒದ್ದೆಯಾಗ್ತಾನೆ ಇತ್ತು. ಆವಾಗ ಅದನ್ನ ನೋಡಿದ ಟುನಿಗುಬ್ಬಚ್ಚಿ, ಚಿಚ್ಚು, ನೀನು ಕೂಡ ತರಕಾರಿ ವ್ಯಾಪಾರವನ್ನು ಆರಂಭಿಸಿದೀಯಾ? ಒಳ್ಳೇದಾಯ್ತು. ಆದ್ರೆ ಯಾಕೆ ನೀರೊಳಗೆ ಹೋಗಿ ತರಕಾರಿನ ಹಾಕಿದೀಯಾ? ತರಕಾರಿ ಹಾಳಾಗುತ್ತೆ, ತರಕಾರಿನ ಹೊರಗ್ ತಗೊಂಬಾ. ಅದನ್ನ ಕೇಳಿ ಚಿಚುಕಾಗೆ, ಏನ್ ತುನಿ, ನಿನಗೆ ಮಾತ್ರ ವ್ಯಾಪಾರ ಮಾಡಕ್ ಗೊತ್ತಿದೆ ಅಂತ ಆ ರೀತಿ ಮಾತಾಡ್ತಾ ಇದ್ದೀಯಾ? ನೀನು ತರಕಾರಿನ ಗಾಳಿಯಲ್ಲಿ ಹುಲ್ಲಿನ ಮೇಲೆ ಮಾತ್ರ ಇಟ್ಟು ಮಾರಾಟ ಮಾಡ್ತಾ ಇದೀಯಾ. ಆದ್ರೆ ನಾನು ನೇರವಾಗಿ ನೀರೊಳಗೆ ಇಳಿದು ವ್ಯಾಪಾರ ಮಾಡ್ತಾ ಇದ್ದೀನಿ. ನನ್ನ ತರಕಾರಿ ತುಂಬಾ ಫ್ರೆಶ್ ಆಗಿ ಇರುತ್ತೆ. ನೋಡ್ತಾ ಇರು ಹೇಗೆ ತರಕಾರಿ ಖಾಲಿ ಆಗುತ್ತೆ ಅಂತ. ಪಾಪ ಚಿನ್ನುಕಾಗೆ ಮಾತ್ರ ತುಂಬಾ ಹೆದರಿದ್ದ. ಅಮ್ಮೋ, ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಗಾಡಿ ನೀರೊಳಗೆ ಮುಳುಗ್ತಾ ಇದೆ ಅಮ್ಮ. ಲೇ, ಭಯ ಪಡ್ಬೇಡ ಕಣೋ, ಗಟ್ಟಿಯಾಗಿ ಹಿಡ್ಕೋ. ಯಾರಾದ್ರೂ ಬಂದ್ರೆ ಜೋರಾಗಿ ಕಿರ್ಚು. ಆ ದಿನ ಸಂಜೆ ಸಮಯ ಮಹಿಹದ್ದು, ಕುಹುಬಾತು, ಚೋಟುಗಿಳಿ, ಲೂಸಿ ಪಾರಿವಾಳ ಎಲ್ರೂ ಕೂಡ ನದಿ ತೀರಕ್ಕೆ ಬಂದ್ರು. ಅವರು ನದಿಯೊಳಗಡೆ ಇದ್ದ ಚಿಚುಕಾಗಿಯ ತರಕಾರಿ ಗಾಡಿನ ನೋಡಿದ್ರು. ಅರೆ, ಇದೇನು ಚಿಚ್ಚು, ಗಾಡಿ ಜೊತೆ ಸೇರಿ ನೀನು ಕೂಡ ಸ್ನಾನ ಮಾಡೋಣ ಅಂತ ಗಾಡಿನ ನೀರೊಳಗೆ ತಗೊಂಡೋಗಿ ನಿಲ್ಸಿದೀಯ ಚಿಚ್ಚು. ಆವಾಗ ಚಿಚುಕಾಗೆ, ಮಗಿ, ನಾನು ತರಕಾರಿ ವ್ಯಾಪಾರ ಮಾಡ್ಲಿಕ್ಕೆ ನೀರೊಳಗೆ ಇಳಿದಿದ್ದೀನಿ ಹೊರತು ಸ್ನಾನ ಮಾಡಕ್ಕೆ ಏನು ನೀರೊಳಗೆ ಇಳಿದಿಲ್ಲ. ಮೊದ್ಲು ಅದನ್ನ ತಿಳ್ಕೊಳ್ಳಿ. ನಾನು ನೀರಿನಲ್ಲಿ ತರಕಾರಿನ ಇಟ್ಟು ವ್ಯಾಪಾರ ಮಾಡೋದ್ರಿಂದ ನನ್ ತರಕಾರಿ ಯಾವಾಗ್ಲೂ ಫ್ರೆಶ್ ಆಗಿರುತ್ತೆ. ನೀವೇ ನೋಡಿ, ತುನಿಯ ತರಕಾರಿಗಿಂತ ನನ್ ತರಕಾರಿ ಎಷ್ಟ್ ಚೆನ್ನಾಗಿದೆ ಅಂತ. ಅಯ್ಯೋ ಚಿಚ್ಚು, ತರಕಾರಿ ನೀರೊಳಗೆ ನೆನಿತಾ ಇದ್ರೆ ಆಮೇಲೆ ಅದು ಅಷ್ಟು ಬೇಗ ಹಾಳಾಗ್ಬಿಡಲ್ವಾ? ಸರಿ, ನನಗೆ 1 ಕೆಜಿ ಟೊಮೆಟೊ ಕೊಡು. ಎಷ್ಟು ಟೊಮೆಟೊಗೆ? ಟೊಮೆಟೊ 1 ಕೆಜಿ 50 ರೂಪಾಯಿ. ಚೋಟು ಆಶ್ಚರ್ಯದಿಂದ, ಏನು 50 ರೂಪಾಯ? ತುನಿ ಹತ್ರ ಎಲ್ಲ ತರಕಾರಿ ತಗೊಂಡ್ರೇನೆ 50 ರೂಪಾಯಿ ಆಗೋದು. ನೀನೇನು ತರಕಾರಿ ಬೆಲೆನ ಈಗ ಏರ್ಸಿ ಹೇಳ್ತೀಯಾ? ಇಲ್ಲಿ ನೋಡು ಚೋಟು, ತುನಿ ಹತ್ರ ಇಂದ ನನ್ ಜೊತೆ ತರಕಾರಿ ಬೆಲೆ ಜಾಸ್ತಿನೇ. ಯಾಕೆಂದ್ರೆ ನಾನು ಒಳ್ಳೆ ಹೈಬ್ರಿಡ್ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನನ್ ತರಕಾರಿ ನೀರಲ್ಲೇ ಇರೋದ್ರಿಂದ ಎಷ್ಟ್ ಚೆನ್ನಾಗಿದೆ ನೋಡು. ಬೇಕಂದ್ರೆ ತಗೋ, ಇಲ್ಲದಿದ್ರೆ ಹೋಗು. ಈ ಚಿಚ್ಚು ಹತ್ರ ಯಾವಾಗ್ಲೂ ತರಕಾರಿ ಬೆಲೆ ಜಾಸ್ತಿನೇ. ಅವಳಿಗೆ ಅತಿಯಾಸೆ ಜಾಸ್ತಿ. ನಾನು ಹೋಗಿ ತುನಿ ಹತ್ರನೇ ತಗೋತೀನಿ. ತುನಿ ಹತ್ರ ತರಕಾರಿ ಬೆಲೆ ತುಂಬಾ ಕಡಿಮೆ. ಬನ್ನಿ ಬನ್ನಿ, ನನ್ನ ಹತ್ರನೂ ತರಕಾರಿ ಫ್ರೆಶ್ ಆಗಿದೆ. ಚಿಚ್ಚು, ತರಕಾರಿನ ತುಂಬೊತ್ತು ನೀರಲ್ಲಿ ಇಡ್ಬೇಡ, ಅದು ಹಾಳಾಗುತ್ತೆ. ಚಿಚ್ಚು ಹತ್ರ ತರಕಾರಿಗಳು ಬೆಲೆ ಜಾಸ್ತಿ ಅನ್ನೋದ್ರಿಂದ ಯಾರು ಅವಳ ಹತ್ರ ತಗೊಳ್ಳೇ ಇಲ್ಲ. ಎಲ್ರೂ ಟುನಿಗುಬ್ಬಚ್ಚಿ ಹತ್ತಿರನೇ ಹೋಗಿ ಅವ್ರಿಗೆ ಬೇಕಾಗಿರೋ ತರಕಾರಿಗಳನ್ನ ತಗೊಂಡ್ರು. 1 ಗಂಟೆ ಸಮಯದಲ್ಲಿ ಆ ತರಕಾರಿಗಳು ಎಲ್ಲಾನು ಖಾಲಿ ಆಯ್ತು. ಆದ್ರೆ ಚಿಚುಕಾಗೆ ಹತ್ರ ತರಕಾರಿಗಳು ಎಲ್ಲಾನು ಹಾಗೇನೆ ಇತ್ತು. ಚಿಚುಕಾಗೆ ನೀರಲ್ಲಿ ನಿಂತು ನಿಂತು ತುಂಬಾನೇ ಟಯರ್ಡ್ ಆದ್ಲು. ಅವಳು ತುಂಬಾ ಕೋಪದಿಂದ, ಏನು ಈ ಪಕ್ಷಿಗಳು ಫ್ರೆಶ್ ಆದ ತರಕಾರಿನ ತಂದು ನೀರೊಳಗೆ ನಿಂತ್ಕೊಂಡು ಮಾರಾಟ ಮಾಡ್ತಿದ್ರೆ ಯಾರೂ ತಗೊಳ್ತಾ ಇಲ್ಲ. ಸರಿ, ಮೇಲೆ ಹೋಗೋಣ, ನನಗೆ ಕಾಲ್ ನೋವಾಗ್ತಾ ಇದೆ. ನಾನು ಮೊದ್ಲೇ ಹೇಳ್ದೆ ಅಲ್ವಮ್ಮ, ಎಲ್ಲರೂ ತುನಿ ಆಂಟಿ ಜೊತೆನೆ ತರಕಾರಿನ ತಗೊಳ್ತಾರೆ ಅಂತ. ನೀ ನನ್ ಮಾತೇ ಕೇಳಲಿಲ್ಲ. ಇವಾಗ ನೋಡು, ತರಕಾರಿ ಎಲ್ಲ ಹಾಳಾಗುವ ರೀತಿ ಕಾಣ್ತಿದೆ. ಹೌದು ಕಣು ಚಿನ್ನು, ನೀನ್ ಹೇಳಿದೇನೋ ನಿಜಾನೇ. ನೀರಲ್ಲೇ ತರಕಾರಿ ಮುಳುಗಿದ್ರಿಂದ ಯಾಕೋ ತರಕಾರಿ ಹಾಳಾಗುವ ರೀತಿನೇ ಕಾಣಿಸ್ತಾ ಇದೆ. ಬಾ, ಬೇಗನೆ ತರಕಾರಿನ ನೀರಿಂದ ತೆಗೆದು ಬಿಡೋಣ, ಇಲ್ಲದಿದ್ರೆ ಎಲ್ಲ ಲಾಸೇ.
ಚಿಚ್ಚು ಚಿನ್ನು ಇಬ್ರು ಕೂಡ ಆ ಗಾಡಿನ ದಡಕ್ಕೆ ತಗೊಂಡ್ ಬರ್ಬೇಕು ಅಂತ ಟ್ರೈ ಮಾಡಿದ್ರು. ಆದ್ರೆ ನೀರಲ್ಲೇ ಇದ್ದಿದ್ರಿಂದ ಆ ಗಾಡಿಯಲ್ಲಿದ್ದ ಎಲ್ಲಾನು ನೀರಿಗೆ ನೆನೆದು ತುಂಬಾ ಭಾರವಾಗಿತ್ತು. ಅದನ್ನ ಎಳೆಯಕ್ಕೂ ಕೂಡ ಆಗ್ಲೇ ಇಲ್ಲ. ಆವಾಗ್ಲೇ ವಾತಾವರಣ ಇದ್ದಕ್ಕಿದ್ದಂತೆ ಬದಲಾಯಿತು. ಬಿರುಗಾಳಿ ಬೀಸಕ್ಕೆ ಶುರುವಾಯ್ತು. ಗುಡುಗು ಮಿಂಚು ಶಬ್ದ ಬೇರೆ. ಅದನ್ನ ನೋಡಿ ಬುಜ್ಜಿ ತುಂಬಾನು ಹೆದರಿದ್ಲು. ಅಮ್ಮ, ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇದೆ, ಅಲೆಗಳು ಕೂಡ ಜೋರಾಗಿ ಬರ್ತಾ ಇದೆ ನೋಡಿ ಅಮ್ಮ. ಗಾಳಿ ನೋಡಿದ್ರ ಹೇಗೆ ಜೋರಾಗಿ ಬೀಸ್ತಾ ಇದೆ, ಮಳೆ ಬರುವ ರೀತಿ ಅನ್ನಿಸ್ತಾ ಇದೆ. ಎಲ್ಲರೂ ಬೇಗ ಮರದ ಮೇಲೆ ಹೋಗಿ ಕೂತ್ಕೊಳ್ಳಿ. ಹೌದು ಚಿಚ್ಚು, ಚಿಚ್ಚು, ಎಷ್ಟೊತ್ತು ನೀರಲ್ಲೇ ಇರ್ತೀಯ? ಗಾಳಿ ಜೋರಾಗಿ ಬರ್ತಾ ಇದೆ, ಅಲೆಗಳು ಕೂಡ ಜೋರಾಗಿ ಬೀಸ್ತಾ ಇದೆ. ಗಾಡಿನ ಎಳ್ಕೊಂಡು ದಡಕ್ ಬಾ. ಚಿಚುಕಾಗೆ ತುಂಬಾನು ಭಯದಿಂದ ಬರ್ತೀನಿ. ಅಯ್ಯಯ್ಯೋ, ನನ್ ಗಾಡಿ ಎಳಿಯಕ್ ಆಗ್ತಾ ಇಲ್ವೇ? ನನ್ ತರಕಾರಿ ಎಲ್ಲ ನೀರೊಳಗೆ ಮುಳುಗಿ ಹೋದ್ರೆ ಆಮೇಲೆ ನನ್ನ ಹಿಡುವಳಿ ಎಲ್ಲ ಹಾಳಾಗೋಗುತ್ತೆ, ಬೇಗ ಎಳಿಯೋ. ಚಿಚು ಚಿನ್ನು ಇಬ್ರು ಆ ಗಾಡಿನ ಎಳ್ಕೊಂಡ್ ಬರಕ್ಕೆ ಎಷ್ಟೇ ಟ್ರೈ ಮಾಡ್ತಾ ಇದ್ರು ಕೂಡ ಆವಾಗ ಜೋರಾಗಿ ಬೀಸಿದ ಗಾಳಿಗೆ ಆ ನದಿ ನೀರಲ್ಲಿ ಅಲೆಗಳು ತುಂಬಾ ಬೇಗನೆ ಬಂದು ಆ ಗಾಡಿನ ಹಾಗೇನೆ ಎತ್ತಿ ಬಿಸಾಕ್ತು. ಗಾಡಿ ನೀರಲ್ಲಿ ಬಿದ್ದೋಯ್ತು. ಗಾಡಿಲಿದ್ದ ತರಕಾರಿಗಳು ಎಲ್ಲಾನು ಹಾಗೇನೆ ನೀರಲ್ಲಿ ಬಿದ್ದೋಯ್ತು. ಗಾಡಿಯ ಸಮೇತ ಚಿಚುಕಾಗೆ ಚಿನ್ನುಕಾಗೆ ಕೂಡ ಆ ನೀರಲ್ಲಿ ಬಿದ್ದು ತುಂಬಾ ಒದ್ದಾಡ್ತಾ ಇದ್ರು. ಹೀಗಿರುವಾಗ ತರಕಾರಿಗಳು ಎಲ್ಲಾನು ನೀರಲ್ಲಿ ಹೊಡ್ಕೊಂಡು ಅವ್ರನ್ ಬಿಟ್ಟು ದೂರ ಹೋಗ್ತಾ ಇತ್ತು. ಅದನ್ನ ನೋಡಿ ಚಿಚುಕಾಗೆ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಅಯ್ಯಯ್ಯೋ, ನನ್ ತರಕಾರಿ ಎಲ್ಲ ನೀರೊಳಗೆ ಮುಳುಗಿ ಹೋಗ್ತಾ ಇದೆ, ನನ್ನ ಲಾಭ ಎಲ್ಲ ನೀರಿನ ಪಾಲಾಗ್ತಿದೆಯೇ? ಯಾರಾದ್ರೂ ಬಂದು ನನ್ ತರಕಾರಿನ ಹಿಡೀರಿ. ಅಯ್ಯಯ್ಯೋ. ಪಾಪ ಚಿನ್ನುಕಾಗೆ, ಅಮ್ಮ, ನೀರಿನ ಸ್ಪೀಡು ತುಂಬಾ ಜೋರಾಗ್ತಾ ಇದೆ ಅಮ್ಮ, ತರಕಾರಿ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ, ಅದನ್ನ ಹಿಡಿಯಕ್ ಆಗಲ್ಲಮ್ಮ. ಆವಾಗ್ಲೇ ಆ ನದಿಯಲ್ಲಿರುವ ಸುಮಾರು ಕಪ್ಪೆಗಳು ಮೀನುಗಳು ಎಲ್ಲಾನು ಹೊರಗಡೆ ಬಂದು ಅಲ್ಲಿರುವ ತರಕಾರಿಗಳನ್ನ ತಿನ್ನಕ್ಕೆ ಶುರು ಮಾಡಿತು. ಮೀನುಗಳೆಲ್ಲ ಆ ಟೊಮೆಟೊ ಹಣ್ಣನ್ನ ತಿಂದು ಒಳಗಡೆ ಇಳ್ಕೊಂಡು ಹೋಗ್ತಿತ್ತು. ಕಪ್ಪೆಗಳು ಕ್ಯಾಬೇಜ್ ಮೇಲೆ ಕೂತ್ಕೊಂಡು ಆಟಾಡ್ತಾ ಇತ್ತು. ಅದನ್ನ ನೋಡಿ ಚಿಚ್ಚು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ಲು. ಅಯ್ಯಯ್ಯೋ, ನನ್ ತರಕಾರಿನ ಕಪ್ಪೆಗಳು ಮೀನುಗಳೆಲ್ಲ ನುಂಗ್ತಾ ಇದೆ. ಮೀನುಗಳೇ, ಆ ತರಕಾರಿನ ನಿಮ್ಗೋಸ್ಕರ ತಂದಿದ್ದಲ್ಲ, ನಾನ್ ವ್ಯಾಪಾರ ಮಾಡ್ಲಿಕ್ಕೆ ತಂದಿದ್ದು. ನನ್ ತರಕಾರಿಗಳನ್ನ ಬಿಟ್ಬಿಡಿ. ಮಹಿ ಅದನ್ನ ನೋಡಿ ನಗುತ್ತಾ, ಇವತ್ತು ಆ ಚಿಚ್ಚು ಅತಿ ಆಸೆಗೆ ಮೋಸ ಹೋಗಿ ಇವತ್ತು ಎಲ್ಲವನ್ನೂ ಕಳ್ಕೊಂಡಿದೆ. ಆ ನೀರೊಳಗಿರುವ ಕಪ್ಪೆಗಳಿಗೆ ಮೀನುಗಳಿಗೆ ಇವತ್ತು ಚೆನ್ನಾಗಿ ಡಿನ್ನರೇ. ಹೌದು ಮಗಿಯವ್ರೆ, ಆ ಚಿಚ್ಚು ಫ್ರೆಶ್ ಆದ ತರಕಾರಿ ಅಂತ ಮಾರಾಟ ಮಾಡ್ತಿದ್ಲಲ್ವಾ? ಇವಾಗ ಆ ಕಪ್ಪೆ ಮೀನೆಲ್ಲ ಫ್ರೆಶ್ ಆದ ತರಕಾರಿ ಅಂತ ತುಂಬಾ ಸಂತೋಷದಿಂದ ತಿಂತಾ ಇವೆ. ಹೌದು, ಇದು ತುನಿಯ ವ್ಯಾಪಾರವನ್ನು ನಾಶ ಮಾಡ್ಬೇಕು ಅಂತ ತರಕಾರಿ ವ್ಯಾಪಾರವನ್ನು ಆರಂಭಿಸಿತು. ಇವಾಗ ಅದ್ರ ವ್ಯಾಪಾರನೇ ಹಾಳಾಗೋಯ್ತಲ್ವಾ? ಮಹಿ ಹದ್ದು, ಲೂಸಿ ಪಾರಿವಾಳ, ಚೋಟಿಗಿಳಿ ಹಾಗೂ ಕುಹು ಎಲ್ರು ಕೂಡ ಚಿಚುಕಾಗೆ ಗಾಡಿ ನೀರಲ್ಲಿ ಬಿದ್ದಿದ್ದು ಅದನ್ನ ಮೀನುಗಳು ಕಪ್ಪೆಗಳು ಎಲ್ಲ ತಿಂತಾ ಇರೋದನ್ನ ನೋಡಿ ಎಲ್ರು ನಗಾಡ್ತಾ ಇದ್ದಾಗ ಪಾಪ ಚಿಚು ಮಾತ್ರ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ ತುನಿಗೂ ಕೂಡ ಅವಳ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಯ್ತು. ಚಿಚ್ಚು, ಅಳ್ಬೇಡ ಚಿಚ್ಚು, ನೀನು ನಮ್ಮೆಲ್ಲರಿಗೂ ಮೋಸ ಮಾಡ್ಬೇಕು ಅನ್ಕೊಂಡಿದ್ದೆ, ನನ್ ವ್ಯಾಪಾರವನ್ನ ಹಾಳ್ ಮಾಡ್ಬೇಕು ಅನ್ಕೊಂಡೆ. ಇವಾಗ ನೋಡ್ದ ನಿನ್ನ ವ್ಯಾಪಾರ ನೀರ್ ಪಾಲಾಗಿದೆ. ಸರಿ, ಅಳ್ಬೇಡ, ಭಯಪಡ್ಬೇಡ, ಬನ್ನಿ ಎಲ್ಲರೂ ಗಾಡಿನ ಎಳಿಯೋಣ. ಚಿಚುಕಾಗೆ ಅಳುತ್ತಾ, ಹೌದು ತುನಿ, ನೀನು ಚೆನ್ನಾಗಿ ಸಂಪಾದನೆ ಮಾಡಬಾರ್ದು ಅಂತ ಹೊಟ್ಟೆ ಕಿಚ್ಚುಪಟ್ಟು ನಿನ್ನ ವ್ಯಾಪಾರವನ್ನು ಹಾಳು ಮಾಡ್ಬೇಕು ಅಂತ ನಾ ಈ ತರಕಾರಿ ವ್ಯಾಪಾರವನ್ನು ಆರಂಭಿಸಿದೆ. ಆದ್ರೆ ದೇವ್ರು ನನಗೆ ಸರಿಯಾದ ಪಾಠನ ಕಲ್ಸ್ಕೊಟ್ಬಿಟ್ಟ. ಇನ್ ಮುಂದೆ ಪಕ್ಕದಲ್ಲಿರುವವ್ರನ್ನ ನೋಡಿ ನಾನು ಹೊಟ್ಟೆ ಕಿಚ್ಚು ಪಡಲ್ಲ, ನನ್ನನ್ನು ಕ್ಷಮಿಸಿ. ಎಲ್ರೂ ಸೇರಿ ಚಿಚುಕಾಗೆಯ ಗಾಡಿನ ದಡಕ್ಕೆ ಎತ್ಕೊಂಡ್ ಬಂದ್ರು. ಚಿಚುಕಾಗೆ ಎಲ್ಲರಿಗೂ ಧನ್ಯವಾದ ಹೇಳಿ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಆ ದಿನದಿಂದ ಎಲ್ಲ ಪಕ್ಷಿಗಳು ಪುನಃ ತುನಿ ಹತ್ರನೇ ಹೋಗಿ ತರಕಾರಿ ತಗೊಳ್ತಾ ಇದ್ರು. ತುನಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು.